ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಪಾಂಗಳ ಎಂಬ ಪುಟ್ಟ ಗ್ರಾಮದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯರವರು ಒಂದು ದಿನ ಕಾಲೇಜಿಗೆ ತೆರಳಿರುತ್ತಾರೆ. ಸಂಜೆ ಬಹಳ ಹೊತ್ತಾದರೂ ಅವರು ಕಾಲೇಜಿನಿಂದ ಮನೆಗೆ ಹಿಂತಿರುಗಲಿಲ್ಲ. ಇದರಿಂದ ಆತಂಕಗೊಂಡಂತಹ ಸೌಜನ್ಯರವರ ತಂದೆ, ತಾಯಿ, ಬಂಧು ಬಳಗ ಮತ್ತು ಗ್ರಾಮಸ್ಥರು ಪಾಂಗಳ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸೌಜನ್ಯರವರಿಗಾಗಿ ಹುಡುಕಾಟವನ್ನ ನಡೆಸುತ್ತಾರೆ. ಮಳೆ ಮತ್ತು ಕತ್ತಲಾದ ಕಾರಣ ಆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮತ್ತೆ ಮಾರನೇ ದಿನ ಬೆಳಗ್ಗೆ ಹುಡುಕಾಟವನ್ನ ಶುರು ಮಾಡುತ್ತಾರೆ. ಹೀಗೆ ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ಪಾಂಗಳ ಅರಣ್ಯ ಪ್ರದೇಶದ ಒಂದು ಮರದ ಕೆಳಗೆ ಸೌಜನ್ಯರವರ ಮೃತದೇಹ ಸಿಗುತ್ತದೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಸಂಶಯದ ಆಧಾರದಲ್ಲಿ ಸಂತೋಷ್ ರಾವ್ ಎಂಬುವಂತಹ ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸುತ್ತಾರೆ. ದೀರ್ಘಕಾಲದ ವಿಚಾರಣೆ ನಂತರ ಮಾನ್ಯ ನ್ಯಾಯಾಲಯವು ಸಂತೋಷ್ ರಾವ್ ಅವರನ್ನು ನಿರಪರಾಧಿ ಎಂದು ಈ ಆರೋಪದಿಂದ ಖುಲಾಸೆಗೊಳಿಸುತ್ತದೆ. ಅಪರಾಧಿ ಸ್ಥಾನದಲ್ಲಿದ್ದಂತಹ ಸಂತೋಷ್ ರಾವ್ ನಿರಪರಾಧಿ ಎಂದು ಬಿಡುಗಡೆಯಾದ ಮೇಲೆ ಕಾಲೇಜಿನಿಂದ ಹಸಿದ ಹೊಟ್ಟೆಯಲ್ಲಿ ಮನೆಗೆ ಹಿಂತಿರುಗಿದಂತಹ ಅಪ್ರಾಪ್ತ ಬಾಲಕಿ ಸೌಜನ್ಯರವರನ್ನ ಅಪಹರಣ ಮಾಡಿದ್ದು ಯಾರು, ಅವರ ಜೊತೆಯಲ್ಲಿ ವಿಕೃತಿ ಮೆರೆದವರು ಯಾರು ಮತ್ತು ಅವರನ್ನು ಕೊಂದವರು ಯಾರು, ಈ ಪ್ರಶ್ನೆಗಳಿಗೆ ದಶಕಗಳೇ ಕಳೆದರೂ ಇನ್ನು ನಮಗೆ ಉತ್ತರ ಸಿಕ್ಕಿಲ್ಲ. ಇಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸದಿರುವುದು ಯಾರ ಮೇಲಿನ ಭಯದಿಂದಲೂ ಅಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಈ ಸಂವಿಧಾನದ ಮೇಲೆ ನಮಗಿರುವಂತಹ ಭಯ, ಭಕ್ತಿ ಮತ್ತು ಅಪಾರವಾದ ಗೌರವವೇ ಕಾರಣ. ಅದು ಅಲ್ಲದೆ ನ್ಯಾಯಾಲಯ ತಪ್ಪಿತಸ್ಥರು ಎಂದು ತೀರ್ಪಿಡುವ ಮುನ್ನ ಯಾರನ್ನು ಅಪರಾಧಿ ಎಂದು ಕರೆಯುವ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ಇದು ಯಾರ ವಿರುದ್ಧವೂ ಅಲ್ಲ ಅಥವಾ ಯಾವುದರ ವಿರುದ್ಧವೂ ಅಲ್ಲ. ಈ ವಿಕೃತಿ ಮೆರೆದಂತಹ ಆ ನೀಚ ಜನ್ಮಗಳ ವಿರುದ್ಧ ದಶಕಗಳ ಕಾಲ ತನ್ನ ಮಗಳ ಸಾವಿಗಾಗಿ ನ್ಯಾಯ ಕೇಳಿ ಬೀದಿ ಬೀದಿ ಅಲೆಯುತ್ತಿರುತ್ತಂತಹ ಆ ತಾಯಿಯ ಪರ, ಆ ಕುಟುಂಬದ ಪರ ಮತ್ತು ಸೌಜನ್ಯರ ಸ್ನೇಹಿತರ ಪರ ಹಾಗೂ ಬಾಳಬೇಕಾದ ವಯಸ್ಸಿನಲ್ಲಿ ನಲುಗಿದ ನನ್ನ ನಲ್ಮೆಯ ಸಹೋದರಿ ಸೌಜನ್ಯಳ ಪರ. ಸುಳ್ಳಿಗೆ ಎಷ್ಟೇ ಶಕ್ತಿ ಇರಬಹುದು, ಆದರೆ ಅದು ಸತ್ಯದ ಮುಂದೆ ತಲೆ ಬಾಗಲೇಬೇಕು. ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇಂದಲ್ಲ ಒಂದು ದಿನ ಎಲ್ಲಾ ಆರೋಪಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಸಿಲುಕಿ ಶಿಕ್ಷೆಗೆ ಒಳಗಾಗಿ ಹಾಕುತ್ತಾರೆ. ಸತ್ಯಕ್ಕೆ ಎಂದೂ ಸಾವಿಲ್ಲ, ಸತ್ಯಕ್ಕೆ ಎಂದೂ ಸೋಲಿಲ್ಲ. ಸತ್ಯಮೇವ ಜಯತೆ. ಜಸ್ಟಿಸ್ ಫಾರ್ ಸೌಜನ್ಯ.